ಮನೆ ಇದು ಕೇವಲ 4 ಗೋಡೆಗಳಲ್ಲ. ಇದು ನಮ್ಮ ಮನಸ್ಸಿನ ಆರೋಗ್ಯ, ಮನಸ್ಸಿನ ಶಾಂತಿ, ಮಕ್ಕಳ ಭವಿಷ್ಯ ಮತ್ತು ನಮ್ಮ ಡೆಸ್ಟಿನಿ. ಆದರೆ ಹೆಚ್ಚಿನವರು ಮನೆ ಕಟ್ಟಬೇಕಾದ್ರೆ ಟೈಲ್ಸ್ ನೋಡ್ತೀವಿ, ಡಿಸೈನ್ ನೋಡ್ತೀವಿ, ಬಡ್ಜೆಟ್ ನೋಡ್ತೀವಿ. ಆದರೆ ಒಂದು ಮುಖ್ಯವಾದ ವಿಷಯನ ನಾವು ಮಿಸ್ ಮಾಡ್ಕೋತೀವಿ. ಏನದು? ಅದೇ ವಾಸ್ತು ಮತ್ತು ಅದರ ದಿಕ್ಕುಗಳು. ನಾನು ನಿಮಗೆ ಒಂದು ವಾಸ್ತು ಚಾರ್ಟ್ ತೋರಿಸ್ತೀನಿ. ಅಲ್ಲಿ ಎಲ್ಲ ದಿಕ್ಕುಗಳು, ಆ ದಿಕ್ಕಿನ ಮೂಲೆಗಳು, ಯಾವ್ಯಾವ ರೂಮ್ಗೆ ಎಲ್ಲೆಲ್ಲಿರಬೇಕು, ಯಾವುದು ನಿಮ್ಮ ಲೈಫ್ಗೆ ಇಂಪ್ರೂವ್ಮೆಂಟ್ ಮಾಡುತ್ತೆ, ಯಾವುದು ಲೈಫ್ಗೆ ಡಿಸ್ಟರ್ಬ್ ಮಾಡುತ್ತೆ, ಎಲ್ಲವನ್ನು ನಾನು ನಿಮಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸ್ನೇಹಿತರೆ, ನಿಮ್ಮೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ವಾಸ್ತುವಿಗೆ ನಿಮ್ಮ ಆದ್ಯತೆ ಎಷ್ಟು ಅದನ್ನು ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ನಿಮಗೆ ಒಂದು ವಾಸ್ತು ಚಾರ್ಟನ್ನು ತೋರಿಸ್ತೀನಿ. ನೋಡಿ, ಇದನ್ನೇ ವಾಸ್ತು ಚಾರ್ಟ್ ಅಂತಾರೆ. ಇದರಲ್ಲಿ ಒಟ್ಟು 8 ದಿಕ್ಕುಗಳಿವೆ ಮತ್ತು ಒಂದು ಮಧ್ಯಭಾಗ ಅಂತಿರುತ್ತೆ. ಅದು ಯಾವುದು ಅಂತಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಮತ್ತು ಮೂಲೆಗಳು ಅಂತಂದರೆ ಈಶಾನ್ಯ ಮೂಲೆ, ಆಗ್ನೇಯ, ನೈಋತ್ಯ, ವಾಯುವ್ಯ ಮೂಲೆ ಅಂತ ಹೇಳ್ತೀವಿ. ಇಲ್ಲಿ ಮಧ್ಯಭಾಗ ಕೂಡ ಒಂದು ಹೆಸರಿದೆ, ಅದೇ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಇದು ಬರೀ ಡ್ರಾಯಿಂಗ್ ಅಲ್ಲ, ಇದೊಂದು ಎನರ್ಜಿ ಮ್ಯಾಪ್ ಮತ್ತು ಮನೆಯ ಡೆಸ್ಟಿನಿ ಮ್ಯಾಪ್ ಅಂತ ಹೇಳ್ತೀವಿ. ಈ ದಿಕ್ಕುಗಳಲ್ಲಿ ಮೊದಲೇದಾಗಿ ಬರುವಂಥದ್ದು ಈಸ್ಟ್ ಅಂತ ಹೇಳ್ತೀವಿ, ಪೂರ್ವ ದಿಕ್ಕು ಅಂತ ಹೇಳ್ತೀವಿ. ಏನು ಪೂರ್ವ ದಿಕ್ಕು ಅಂತಂದರೆ, ನಾವು ಪೂರ್ವ ಅಂತಂದರೆ ಸೂರ್ಯೋದಯ, ಆರೋಗ್ಯ, ಹೊಸ ಆರಂಭ, ಫ್ರೆಶ್ ಎನರ್ಜಿಯ ತಾಣ ಅಂತ ಹೇಳ್ತೀವಿ ಈ ದಿಕ್ಕನ್ನು. ಪೂರ್ವ ದಿಕ್ಕಿನಲ್ಲಿ ಏನೇನು ಇರ್ಬೋದು, ಏನೇನು ಇರಬೇಕು? ಮೇನ್ ಡೋರ್ ಆಗ್ಬೋದು, ಲಿವಿಂಗ್ ರೂಮ್ ಆಗ್ಬೋದು, ಡೈನಿಂಗ್ ಏರಿಯಾ, ಸ್ಟಡಿ ರೂಮು, ಪೂಜಾ ರೂಮು ಮತ್ತು ಓಪನ್ ಸ್ಪೇಸ್ ಬಂದರೆ ತುಂಬ ಉತ್ತಮ. ಈ ದಿಕ್ಕಲ್ಲಿ ಏನೇನು ಇರಬಾರ್ದು? ಟಾಯ್ಲೆಟು, ಹೆವಿ ಸ್ಟೋರ್ ರೂಮು ಖಂಡಿತ ಬರಬಾರ್ದು. ಪೂರ್ವ ದಿಕ್ಕು ಸರಿ ಇದ್ದರೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ, ಜೊತೆಗೆ ಮೈಂಡ್ ಕ್ಲಾರಿಟಿ ಬರುತ್ತೆ. ನಂತರ ಬರುವಂಥದ್ದೇ ನಾರ್ತ್, ಉತ್ತರ ದಿಕ್ಕು ಅಂತ ಹೇಳ್ತೀವಿ. ಇನ್ನು ಉತ್ತರ ದಿಕ್ಕು ಅಂತಂದರೆ ಏನು? ಉತ್ತರ ಅಂತಂದರೆ ಹಣ, ಕೆರಿಯರ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ. ಉತ್ತರ ದಿಕ್ಕಿನಲ್ಲಿ ಏನೇನು ಬಂದರೆ ಬೆಸ್ಟ್ ಅಂತ ಹೇಳ್ತೀವಿ ಅಂತಂದರೆ ಆಫೀಸ್ ರೂಮ್ ಆಗ್ಬೋದು, ಲಾಕರ್ ಆಗ್ಬೋದು, ಕ್ಯಾಶ್ ಕಪ್ಪೋರ್ಡ್ ಅಂತ ಹೇಳ್ತೀವಿ ಅದಾಗ್ಬೋದು, ಲಿವಿಂಗ್ ಸ್ಪೇಸಸ್ ಆಗ್ಬೋದು, ಎಲ್ಲ ಬಂದರೆ ತುಂಬ ಉತ್ತಮ. ಎಷ್ಟೋ ಜನಕ್ಕೆ ಕೆಲವೊಂದು ವಾಸ್ತು ವಿಚಾರ ಗೊತ್ತಿರೋದೇ ಇಲ್ಲ. ನಾವು ಸೌತ್ ವೆಸ್ಟ್ ಕಾರ್ನರ್ನ ಯಾವಾಗಲೂ ಕುಬೇರ ಮೂಲೆ ಅಂತ ಹೇಳ್ತೀವಿ. ಕುಬೇರ ಮೂಲೆ ಅನ್ನೋದೇ ಇಲ್ಲ. ಕುಬೇರ ಬರೋದು ಯಾವಾಗಲೂ ನಾರ್ತ್ನ ಮಧ್ಯಭಾಗದ ಜಾಗದಲ್ಲಿ ಬರೋದು ಕುಬೇರನ ಸ್ಥಳ ಅಂತ ಹೇಳ್ತೀವಿ. ಉತ್ತರ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದರೆ ಹಣ ಬರುತ್ತೆ, ಆದರೆ ಖಂಡಿತ ಅದು ನಿಲ್ಲಲ್ಲ. ಇದು ಬಹಳ ಕಾಮನ್ ಆಗಿರುವಂತಹ ಮಿಸ್ಟೇಕ್ ಇದು. ಸ್ನೇಹಿತರೆ, ನಂತರ ಬರುವಂಥದ್ದು ಪಶ್ಚಿಮ ದಿಕ್ಕು, ವೆಸ್ಟ್ ಅಂತ ಹೇಳ್ತೀವಿ. ಪಶ್ಚಿಮ ದಿಕ್ಕು ಅಂತಂದರೆ ಸೂರ್ಯ ಅಸ್ತಮಿಸುವಂಥ ದಿಕ್ಕು ಅಂತ ಹೇಳ್ತೀವಿ. ವಾಸ್ತುಶಾಸ್ತ್ರದಲ್ಲಿ ಇದು ಸ್ಥಿರತೆ ಅಂದರೆ ಸ್ಟೆಬಿಲಿಟಿ, ಫಲದ ಅನುಭವ ಇರುವಂತಹ ಜಾಗ, ಸಂತೃಪ್ತಿ ಇರುವಂತಹ ಪ್ಲೇಸ್ ಅಂತ ಹೇಳ್ತೀವಿ. ಇದು ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಬೆಳಗ್ಗೆ ನಾವು ಮಾಡಿರುವಂತಹ ಶ್ರಮಕ್ಕೆ ಸಂಜೆ ಫಲ ಕೊಡುವಂತಹ ದಿಕ್ಕು. ಪಶ್ಚಿಮ ದಿಕ್ಕಲ್ಲಿ ಏನೇನು ಇಟ್ಟರೆ ಉತ್ತಮ? ಬೆಡ್ರೂಮು, ಅದು ಚಿಲ್ಡ್ರನ್ಸ್ ಆಗಿರ್ಬೋದು, ಗೆಸ್ಟ್ ರೂಮ್ ಆಗಿರ್ಬೋದು, ಸ್ಟೋರ್ ರೂಮ್ ಆಗಿರಲಿ, ಟಾಯ್ಲೆಟ್ ರೂಮ್ ಬರ್ಬೋದು, ಸ್ಟೇ ಕೇಸ್ ಬಂದರೂ ಒಳ್ಳೆಯದು. ಹೆವಿ ಸ್ಟ್ರಕ್ಚರ್ ಬಂದರೆ ಅಂದರೆ ಹೆವಿ ಝೋನ್ಸ್ ಅಂತ ಹೇಳ್ತೀವಿ, ಅದು ಪಶ್ಚಿಮ ಭಾಗಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ. ನಂತರ ಬರುವಂಥದಕ್ಕೆ ಸೌತ್, ದಕ್ಷಿಣ ದಿಕ್ಕು ಅಂತ ಹೇಳ್ತೀವಿ. ದಕ್ಷಿಣ ಅಂತಂದರೆ ಯಮ್ಮನ ದಿಕ್ಕು ಅಂತ ಕೆಲವರಿಗೆ ತುಂಬ ಭಯ. ಆ ಥರ ಏನಿಲ್ಲ. ಆದರೆ ವಾಸ್ತುಶಾಸ್ತ್ರದಲ್ಲಿ ದಕ್ಷಿಣ ಅಂತಂದರೆ ಶಕ್ತಿ, ಸ್ಥಿರತೆ, ಹೆಮ್ಮೆ ಜೀವನ ನಡೆಸುವಂತಹ ಪ್ಲೇಸು, ಅಂದರೆ ಅಥಾರಿಟಿ ಮತ್ತು ಕಂಟ್ರೋಲ್ ನಿಮಗೆ ಸಿಗುತ್ತೆ. ದಕ್ಷಿಣ ತಪ್ಪಾದರೆ ತುಂಬ ತೊಂದರೆ, ಸರಿಯಾದರೆ ರಾಜರ ಜೀವನ ಅಂತ ವಾಸ್ತು ಇರುತ್ತೆ. ದಕ್ಷಿಣ ದಿಕ್ಕಿನ ಸ್ವಭಾವ ಏನು ಅಂತಂದರೆ ಇಲ್ಲಿ ಹೆವಿ ಎನರ್ಜಿ, ರೆಸ್ಪಾನ್ಸಿಬಿಲಿಟಿ, ಡಿಸಿಪ್ಲಿನು, ಲೀಡರ್ಶಿಪ್ಪು, ಇದೆಲ್ಲ ಇಲ್ಲಿಯ ಸ್ವಭಾವ. ಇದು ಇಲ್ಲಿ ದಿಕ್ಕನ್ನು ಲೈಟಾಗಿ ಬಳಸಿದ್ರೆ ಸಮಸ್ಯೆ ತುಂಬ ಜಾಸ್ತಿ. ಹೆವಿಯಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಸ್ಟ್ರೆಂತ್ ಅಂತೂ ಖಂಡಿತ ಇದೆ. ದಕ್ಷಿಣ ದಿಕ್ಕಿನಲ್ಲಿ ಉತ್ತಮವಾದಂಥದ್ದು ಏನೇನು, ಈ ಭಾಗದಲ್ಲಿ ಏನೇನು ಇರಬೇಕು ಅಂತಂದರೆ ಮಾಸ್ಟರ್ ಬೆಡ್ರೂಮ್, ಇದು ಬೆಸ್ಟ್ ಝೋನ್ ಅಂತ ಹೇಳ್ತೀವಿ. ಇಲ್ಲಿ ಹೆವಿ ವಾಲ್ಗಳು ಬಂದರೆ, ಪಿಲ್ಲರ್ಸ್ ಬಂದರೆ, ಸ್ಟೋರ್ ರೂಮ್ ಬಂದರೆ, ಸ್ಟೇ ಕೇಸ್ ಬಂದರೆ, ನಾವು ಅಥವಾ ಸೇಫ್ಟಿ ಪ್ಲೇಸಸ್ ಅಂತ ಹೇಳ್ತೀವಿ, ಅಂದರೆ ಹಣಕಾಸು ಇಡುವಂತಹ ಜಾಗ, ಇದೆಲ್ಲ ಬಂದರೆ ತುಂಬ ಒಳ್ಳೆಯದು. ಮನೆಯ ತೂಕ ದಕ್ಷಿಣ ದಿಕ್ಕು ತುಂಬ ಜಾಸ್ತಿ ಇದ್ದಷ್ಟು ಅದು ತುಂಬ ಉತ್ತಮ. ದಕ್ಷಿಣದಲ್ಲಿ ಈ ದೊಡ್ಡ ತಪ್ಪುಗಳು ಏನೇನು ಅಂತಂದರೆ ಇಲ್ಲಿ ಅವಾಯ್ಡ್ ಮಾಡಬೇಕಾಗಿರುವಂಥದ್ದು ವಾಟರ್ ಸೋರ್ಸಸ್ಸು, ಆಮೇಲೆ ಎಕ್ಸಸ್ ಓಪನಿಂಗ್ಗಳು, ಬಿಗ್ ವಿಂಡೋಸು, ಲೈಟ್ ಮೈನ್ ಡೋರ್ಸ್, ಅಂದರೆ ರಾಂಗ್ ಪ್ಲೇಸ್ಮೆಂಟ್ ಆಗಿ ಮೈನ್ ಡೋರ್ ಇಟ್ಟರೆ ಅದು ಕೂಡ ಕೆಟ್ಟದೆ. ಸೌತ್ ಫೇಸಿಂಗ್ ಬಗ್ಗೆ ಇನ್ನೂ ಡಿಟೇಲಾಗಿ ತಿಳ್ಕೊಬೇಕು ಅಂತಿದ್ರೆ, ಸೌತ್ ಫೇಸಿಂಗ್ ಮನೆ ಬ್ಯಾಡ್ ಅನ್ನೋದು ಸುಳ್ಳ. ಅದರ ಸರಿ ಮತ್ತು ತಪ್ಪುಗಳು ಯಾವುವು
ಎನ್ನುವ ವಿಚಾರವಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಉತ್ತಮವಾದ ಮಾಹಿತಿ ಇದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಾವೀಗ ವಾಸ್ತುನಲ್ಲಿ ಬರುವಂತಹ ದಿಕ್ಕುಗಳ ಬಗ್ಗೆ ಮಾತಾಡೋದು. ಈಗ ನಾವು ವಾಸ್ತುನಲ್ಲಿ ಬರುವಂತಹ ಮೂಲೆಗಳ ಬಗ್ಗೆ ತಿಳ್ಕೊಳ್ಳೋಣ ಮ್ಯಾಮ್. ಆ ಮೂಲೆಗಳು ಯಾವುದು ಅಂತಂದರೆ, ಮೊದಲನೇದಾಗಿ ನಾನು ಆಗ್ನೇಯ ದಿಕ್ಕು ಅಂತ ಹೇಳ್ತಾ ಇದ್ದೀನಿ, ಸೌತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತೀವಿ. ಇದನ್ನು ಅಗ್ನಿ ಮೂಲೆ ಅಥವಾ ಆಗ್ನೇಯ ಮೂಲೆ ಅಂತ ಹೇಳ್ತಾರೆ. ಇದು ಫೈರ್ ಝೋನ್, ಅಂದರೆ ಅಗ್ನಿ ತತ್ವ ಅಂತ ಹೇಳ್ತಾರೆ. ಇಲ್ಲಿ ಏನೇನು ಇರಬೇಕು ಅಂತಂದರೆ, ಇಲ್ಲಿ ಕಿಚನ್ ಬರ್ಬೋದು, ಸ್ಟವ್ ಬರ್ಬೋದು, ಎಲೆಕ್ಟ್ರಿಕಲ್ ಐಟಮ್ಸು ಅಂದರೆ ಇನ್ವರ್ಟರ್ ಆಗ್ಬೋದು, ಎಲೆಕ್ಟ್ರಿಕಲ್ ಮೀಟ್ರ್ ಬೋರ್ಡ್ ಆಗ್ಬೋದು, ಜನ್ರೇಟರ್ ಆಗ್ಬೋದು, ಸೆಪ್ಟಿಕ್ ಟ್ಯಾಂಕು ಎಲ್ಲ ಇಲ್ಲಿ ಬರ್ಬೋದು. ಬೆಡ್ರೂಮು ಅಂತ ಬಂದಾಗ ಇದು ಸೆಕೆಂಡ್ ಬೆಡ್ರೂಮ್ ಆಗಿರಲಿ. ಕಿಚನ್ನು ಇಲ್ಲಿದ್ದರೆ ಎನರ್ಜಿ ಬ್ಯಾಲೆನ್ಸು ತುಂಬ ಪರ್ಫೆಕ್ಟಾಗಿರುತ್ತೆ. ಇಲ್ಲಿ ಅಗ್ನಿಮೂಲೆಗೆ ನಾವು ಪೂರ್ವದ ಬಾಗಿಲುಗಳು ಬೇಡ, ಅದು ಒಳ್ಳೆಯದಲ್ಲ. ಅಗ್ನಿಮೂಲೆ ಅಂತ ಬಂದಾಗ ಅಗ್ನಿಮೂಲೆಯಲ್ಲಿ ದಕ್ಷಿಣದ ಬಾಗಿಲು ತುಂಬ ಉತ್ತಮ, ಅದನ್ನು ಲಕ್ಷ್ಮಿ ಎಂಟ್ರಿ ಅಂತ ಕೂಡ ಹೇಳ್ತೀವಿ. ನಂತರ ಬರುವಂಥ ದಿಕ್ಕು ಸೌತ್ ವೆಸ್ಟ್ ಕಾರ್ನರ್, ನೈಋತ್ಯ ಮೂಲೆ ಅಂತ ಹೇಳ್ತೀವಿ. ಇದು ಬಹಳ ಇಂಪಾರ್ಟೆಂಟ್ ಝೋನ್. ನೈಋತ್ಯ ಮೂಲೆ ಇದು ಸ್ಟೆಬಿಲಿಟಿ ಝೋನ್ ಅಂತ ಹೇಳ್ತೀವಿ, ಕಂಟ್ರೋಲ್ ಝೋನ್ ಅಂತ ಹೇಳ್ತೀವಿ, ಓನರ್ ಝೋನ್. ಇಲ್ಲಿ ಏನೇನಿರಬೇಕು ಅಂತಂದರೆ ಮಾಸ್ಟರ್ ಬೆಡ್ರೂಮ್ ಆಗ್ಬೋದು, ಹೆವಿ ಸ್ಟೋರ್ ರೂಮ್ ಆಗ್ಬೋದು, ಇವೆಲ್ಲ ಬಂದರೆ ತುಂಬ ಒಳ್ಳೆಯದು. ಇನ್ ಕೇಸ್ ಇಲ್ಲಿ ಓನರ್ ರೂಮ್ ಇಲ್ಲ ಅಂತಂದರೆ ಮನೆಯ ಕಂಟ್ರೋಲ್ ಸ್ಲೋಲಿ ಕೈ ತಪ್ಪುತ್ತೆ ಅಂತ ವಾಸ್ತು ಹೇಳುತ್ತೆ. ಜೊತೆಗೆ ಈ ಮೂಲೆ ಎತ್ತರ ಇರುತ್ತಲ್ಲ, ಇದು ಎಲ್ಲ ದಿಕ್ಕಿಗಿಂತ ಅಧಿಕವಾಗಿರಬೇಕು. ಈ ಮೂಲೆಯಲ್ಲಿ ಯಾವುದೇ ಬಾಗಿಲು ಬೇಡ. ಏಕೆಂದರೆ ಇಲ್ಲಿ ಏನಂತ ಹೇಳ್ತಾರೆ ಅಂದರೆ, ವಾಸ್ತು ಮನೆಯ ಒಳಗಡೆ ಏನೇ ಬಂದು ತುಂಬ ಒಳ್ಳೆಯದು, ಆದರೆ ವಾಪಸ್ ಹೋಗಲೇಬೇಕಲ್ವಾ. ಹಾಗಾಗಿ ವಾಸ್ತು ಪ್ರಕಾರ ಇಲ್ಲಿ ಏನೇ ಒಳಗಡೆ ಬಂದರೂ ಉಳಿಯಲ್ಲ ಅಂತ ಹೇಳುತ್ತೆ. ಹಾಗಾಗಿ ನಾವು ಈ ಕಾರ್ನರ್ನಲ್ಲಿ ಯಾವುದೇ ಡೋರ್ ಆಗಲಿ ವಿಂಡೋ ಆಗಲಿ ಜಾಸ್ತಿ ಕೊಡೋದು ಬೇಡ. ಸ್ನೇಹಿತರೆ, ಈ ವಿಡಿಯೋನ ನೀವು ಇಲ್ಲಿಯವ್ರು ನೋಡಿದ್ದೀರಾ ಅಂತಂದರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅರ್ಥ. ಹಾಗಾಗಿ ನೀವು ಈ ವಿಡಿಯೋ ಇಷ್ಟ ಅಂತ ಆಗಿದ್ದರೆ ಖಂಡಿತ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಇದನ್ನು ಹೈಪ್ ಮಾಡಿ. ನಮ್ಮ ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದ್ರು ನಮ್ಮ ವಿಡಿಯೋ ಮೇಲೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಆ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ, ಅದಕ್ಕೆ ಖಂಡಿತ ಉತ್ತರಗಳು ಕೊಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ಅಂತಂದರೆ ನಾರ್ತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತೀವಿ, ವಾಯುವ್ಯ ಮೂಲೆ ಅಂತ. ಇದನ್ನು ಮೂಮೆಂಟ್ ಝೋನ್ ಅಂತ ಹೇಳ್ತೀವಿ. ಇದು ಯಾವ ಪ್ಲೇಸಸ್ ಬರೋದಕ್ಕೆ ಇಲ್ಲಿ ಉತ್ತಮ ಅಂತಂದರೆ, ಗೆಸ್ಟ್ ಬೆಡ್ರೂಮ್, ಲಿವಿಂಗ್ ಎಕ್ಸ್ಟೆನ್ಷನ್ನು, ಬಾತ್ರೂಮು ಅಥವಾ ಟಾಯ್ಲೆಟ್ ಆಗ್ಬೋದು, ಸ್ಟೋರ್ ರೂಮ್ ಆಗ್ಬೋದು, ಕಾರ್ ಪಾರ್ಕಿಂಗ್ ಆಗ್ಬೋದು, ಆಫೀಸ್ ಆರ್ ಕ್ಲೈಂಟ್ ಮೀಟಿಂಗ್ ಏರಿಯಾ ಆಗ್ಬೋದು. ಇವೆಲ್ಲ ಇಲ್ಲಿ ಬಂದರೆ ತುಂಬ ಒಳ್ಳೆಯದು. ಸಿದ್ರೆ ವಾಯು ಮೂಲೆಯಲ್ಲಿ ಉತ್ತರಕ್ಕೆ ಬಾಗಿಲು ಬೇಡವೇ ಬೇಡ. ಅದೇ ವಾಯು ಮೂಲೆಯಲ್ಲಿ ಪಶ್ಚಿಮಕ್ಕೆ ಬಾಗಿಲು ಕೊಟ್ಟರೆ ತುಂಬ ಉತ್ತಮ. ಈ ವಾಯು ಮೂಲೆಯಲ್ಲಿ ಏನೇನು ಮಾಡಬಾರ್ದು? ಮಾಸ್ಟರ್ ಬೆಡ್ರೂಮ್, ಲಾಕರು, ಹೆವಿ ಸ್ಟ್ರಕ್ಚರ್ಸು ಇವುಗಳನ್ನ ಇಟ್ಟರೆ ಮನಸ್ಸಿನಲ್ಲಿ ಅಸ್ಥಿರತೆ ಉಂಟಾಗುತ್ತೆ, ಕೆಲಸಗಳಲ್ಲಿ ಡಿಲೇ ಉಂಟಾಗುತ್ತೆ, ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಮತ್ತು ಹಣ ನಿಮ್ಮ ಹತ್ರ ನಿಲ್ಲದೆ ಹೋಗುವಂಥ ಚಾನ್ಸಸ್ ಇದೆ ಅಂತ ವಾಸ್ತು ಹೇಳುತ್ತೆ. ನೆಕ್ಸ್ಟ್ ಬರ್ತಾ ಇರೋದೇ ನಾರ್ತ್ ಈಸ್ಟ್ ಕಾರ್ನರ್, ಈಶಾನ್ಯ ಮೂಲೆ ಅಂತ ಹೇಳ್ತೀವಿ ನೋಡಿ. ಇದನ್ನು ದೇವರ ಸ್ಥಾನ ಅಂತ ಹೇಳ್ತೀವಿ, ಡಿವೈನ್ ಝೋನ್ ಅಂತ ಇದು ಮಾಡ್ತಾರೆ. ಇಲ್ಲಿ ಏನೇನಿರಬೇಕು ಅಂತಂದರೆ ಪೂಜಾ ರೂಮ್ ಆಗ್ಬೋದು, ಮೆಡಿಟೇಷನ್ ಏರಿಯಾ ಆಗ್ಬೋದು, ಬೋರ್ವೆಲ್ ಆಗ್ಬೋದು, ವಾಟರ್ ಸೋರ್ಸಸ್ ಆಗ್ಬೋದು, ಸಂಪ್ ಆಗ್ಬೋದು, ಇದೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಟಾಯ್ಲೆಟ್ ಮತ್ತು ಕಿಚನ್ ಖಂಡಿತ ಬರಬಾರ್ದು. ಜೊತೆಗೆ ಹೆವಿ ಪಿಲ್ಲರು, ಸ್ಟೇಕೇಸ್ ಕೂಡ ಬರಬಾರ್ದು. ಇವೆಲ್ಲ ಬಂದರೆ ಇದು ತುಂಬ ತಪ್ಪಾಗುತ್ತೆ. ಇದರ ಪರಿಣಾಮಗಳು ಏನು ಅಂತಂದರೆ, ಹಣ ಎಷ್ಟೇ ಬಂದು ನಿಲ್ಲಲ್ಲ ಅಂತ ಹೇಳ್ತಾರೆ, ಮನುಷ್ಯಗೆ ಶಾಂತಿ ಇರಲ್ಲ, ಆಮೇಲೆ ಮಕ್ಕಳು ಓದಿನಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ, ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಈ ಮೂಲೆ ಎಲ್ಲ ದಿಕ್ಕಿಗಿಂತ ಹತ್ರ ಕಡಿಮೆ ಇರಬೇಕಾಗುತ್ತೆ. ಈಶಾನ್ಯ ಮೂಲೆ ಹಾಳಾದರೆ ಮನುಷ್ಯನ ಶಾಂತಿ ತುಂಬ ಹಾಳಾಗುತ್ತೆ. ಈಶಾನ್ಯ ಮೂಲೆ ಶಕ್ತಿ ಏನು ಅಂತಂದರೆ ಜ್ಞಾನ, ಶಾಂತಿ, ಆರೋಗ್ಯ, ಧನಾಗಮನ, ಆಮೇಲೆ ಇದು ಆತ್ಮಶಕ್ತಿ, ಇದೆಲ್ಲ ಇಲ್ಲಿ ತುಂಬಿರುತ್ತೆ. ಮನೆಗೆ ಬೆಳಕು ಮತ್ತು ಶುದ್ಧತೆ ಇಲ್ಲಿ ಜಾಸ್ತಿ ನಿಂತಿರಬೇಕು. ಬ್ರಹ್ಮಸ್ಥಾನ ಅಂತಂದರೆ ಮನೆಯ ನಿಖರವಾದ ಮಧ್ಯಭಾಗ. ವಾಸ್ತುಶಾಸ್ತ್ರದಲ್ಲಿ ಇದನ್ನು ಬ್ರಹ್ಮಸ್ಥಾನ ಅಥವಾ ಎನರ್ಜಿ ಕೋರ್ ಆಫ್ ದ ಹೌಸ್ ಅಂತ ಕರೀತಾರೆ. ಮಾನವನ ದೇಹದಲ್ಲಿ ಹೃದಯ ಹೇಗೋ ಮನೆಯಲ್ಲೂ ಕೂಡ ಬ್ರಹ್ಮಸ್ಥಾನ ಹಾಗೇ ಇರುತ್ತೆ. ಯಾವಾಗಲೂ ಮಧ್ಯಭಾಗ ಓಪನ್ನೇ ಇರಬೇಕು. ಇಲ್ಲಿ ಲೈಟು, ಹೇರು, ಓಪನ್ ಸ್ಪೇಸು, ಸ್ಕೈಲೈಟು, ಪೂಜಾ ಇಲ್ಲಿ ಬಂದರೆ ತುಂಬ ಉತ್ತಮ. ಬ್ರಹ್ಮಸ್ಥಾನದ ಶಕ್ತಿ ಏನು ಅಂತಂದರೆ ಲೈಫ್ ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ, ಕುಟುಂಬದ ಆರೋಗ್ಯ ಮತ್ತು ಮನಃಶಾಂತಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇಲ್ಲಿ ಯಾವುದು ದೊಡ್ಡ ದೋಷ ಅಂತಂದರೆ, ಬ್ರಹ್ಮಸ್ಥಾನದಲ್ಲಿ ಕೆಲವೊಂದು ತೀವ್ರ ದೋಷ ತರುತ್ತೆ. ಅವನ್ನ ಇಟ್ಟಾಗ ಖಂಡಿತ ತೊಂದರೆ ಆಗುತ್ತೆ. ಯಾವುದು ಅಂದರೆ ಟಾಯ್ಲೆಟು, ಪಿಲ್ಲರ್ಸು, ಬೆಡ್ರೂಮು, ಕಿಚನ್ನು, ಸ್ಟೋರು ಮತ್ತು ಸ್ಟೇಕೇಸ್ಗಳು ಬಂದರೆ ಅದು ಖಂಡಿತ ಒಳ್ಳೆಯದಲ್ಲ. ಇದರ ಪರಿಣಾಮಗಳೇನೆಂದರೆ ಮನಸ್ಸಿಗೆ ಶಾಂತಿ ಇರಲ್ಲ, ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ, ಕುಟುಂಬದಲ್ಲಿ ಮಾತಿನ ಕ್ಲಾಸ್ ಉಂಟಾಗುತ್ತೆ, ಕೆಲಸಗಳಲ್ಲಿ ಅಡಚಣೆ ಆಗುತ್ತೆ,
ಮನೆಯ ಮಧ್ಯಭಾಗ ಯಾವಾಗಲೂ ಸ್ವಚ್ಛ ಮತ್ತು ಖಾಲಿ ಇದ್ದರೆ ಮನೆಯ ಎಲ್ಲ ದಿಕ್ಕುಗಳು ಸರಿಯಾಗಿ ಕೆಲಸ ಮಾಡ್ತವೆ. ವಾಸ್ತುನಲ್ಲಿ ಬರುವಂತಹ ಕಾಮನ್ ಮಿಸ್ಟೇಕ್ಸ್ ಏನೇನು ಮತ್ತು ಅದರ ಸಲಹೆಗಳು. ಸ್ನೇಹಿತರೆ, ಸೌತ್ ವೆಸ್ಟ್ ಅಂತಂದರೆ ನೈಋತ್ಯ ಅಂತ ಹೇಳ್ತೀವಿ. ಇಲ್ಲಿ ಇದನ್ನು ಕೆಲವು ಜನ ಮಾತಾಡೋದೇನು ಅಂದರೆ ಇದನ್ನು ಕುಬೇರ ಮೂಲೆ ಅಂತೇವೆ. ಅದು ಕುಬೇರ ಮೂಲೆ ಅಲ್ಲ. ಅಲ್ಲಿ ಕುಬೇರನ ಸ್ಥಾನ ಖಂಡಿತ ಇಲ್ಲ. ಕುಬೇರನ ಸ್ಥಾನ ಯಾವಾಗಲೂ ಮನೆಯ ನಾರ್ತ್ ಸೆಂಟ್ರ್ನಲ್ಲೇ ಬರೋದು. ಟಾಯ್ಲೆಟ್ಗಳು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಬಂದರೆ ತುಂಬ ಮಿಸ್ಟೇಕ್ ಆಗುತ್ತೆ. ಕಿಚನ್ನು ನಾರ್ತ್ ಕಡೆ ಬಂದರೆ ಅದು ಕೂಡ ಮಿಸ್ಟೇಕ್ ಆಗುತ್ತೆ. ಓನರ್ ಬೆಡ್ರೂಮ್ಸು ನಾರ್ತ್ ಈಸ್ಟ್ ಕಾರ್ನಲ್ಲಿ ಬಂದರೆ ಮಿಸ್ಟೇಕ್ ಆಗುತ್ತೆ. ಸ್ಟೇಕೇಸು ಸೆಂಟ್ರಲ್ಲಿ ಬಂದು ಕೂಡ ಮಿಸ್ಟೇಕ್ ಆಗುತ್ತೆ. ಸ್ಟೆಪ್ಸ್ ಯಾವಾಗಲೂ ಹಾರ್ಡ್ ನಂಬರ್ಸ್ಲೇ ಇರಬೇಕು. ಡೋರ್ಸ್ ಆ್ಯಂಡ್ ವಿಂಡೋಸು ಈವನ್ ನಂಬರ್ಸ್ಲೇ ಬರಲಿ. ನಾವು ಮನೆಯ ಈ ಸ್ಪ್ಲಿಟೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಹೈಟ್ಗಳು ಯಾವಾಗಲೂ ವಾಸ್ತುಗೆ ಅನುಗುಣವಾಗೇ ಬರಬೇಕು. ವಾಸ್ತು ಅಂತಂದರೆ ಗಾಳಿ, ಬೆಳಕು, ಕೆಲವೊಂದು ಎನರ್ಜಿಗಳ ಮಿಶ್ರಣ. ಎಲ್ಲದರಲ್ಲೂ ಅಳತೆ ಸರಿಯಾಗಿದ್ದರೆ ಉತ್ತಮವಾದ ಮನೆ ನಿಮ್ಮದಾಗೋದ್ರಲ್ಲಿ ಸಂದೇಹ ಖಂಡಿತ ಇಲ್ಲ. ಇವು ಡಿಸೈನ್ ಮಿಸ್ಟೇಕ್ ಆಗಿರಲ್ಲ, ಎನರ್ಜಿ ಮಿಸ್ಟೇಕ್ ಆಗಿರುತ್ತೆ ಅಂತ ವಾಸ್ತು ಹೇಳುತ್ತೆ. ಕೆಲವೊಂದು ಸತ್ಯಗಳೇನು ಅಂತಂದರೆ, ಜನ ಕೇಳ್ತಾರೆ ಎಲಿವೇಷನ್ ಮಾಡರ್ನ್ ಆಗಿರಲಿ, ಗೇಟು ಲಕ್ಸುರಿ ಆಗಿರಲಿ, ಟೈಲ್ಸ್ ಇಂಪಾರ್ಟೆಂಟ್ ಆಗಿರಲಿ. ಆದರೆ ಯಾರು ಏನು ಕೇಳಲ್ಲ ಅಂತಂದರೆ ಎನರ್ಜಿ ಫ್ಲೋ ಹೇಗಿರಬೇಕು, ಫ್ಲೋ ಹೇಗಿರಬೇಕು, ಮೆಂಟಲಿ ಪೀಸ್ ಫ್ಲೋ ಹೇಗಿರಬೇಕು ಅಂತ. ಸುಂದರವಾದ ಮನೆ ಯಾವಾಗಲೂ ಕಣ್ಣಿಗೆ ಖುಷಿ ಕೊಡುತ್ತೆ. ಸರಿಯಾಗಿರುವಂತಹ ವಾಸ್ತು ಮನೆ ಜೀವನಕ್ಕೆ ಶಾಂತಿ ಕೊಡುತ್ತೆ. ಸ್ನೇಹಿತರೆ, ವಾಸ್ತು ಚಾರ್ಟ್ ಅನ್ನೋದು ಇದು ಬರೀ ಡ್ರಾಯಿಂಗ್ ಅಲ್ಲ, ಇದು ಜೀವನದ ಒಂದು ಬ್ಲೂ ಪ್ರಿಂಟು, ಭವಿಷ್ಯದ ಮ್ಯಾಪು. ವಾಸ್ತು ಮನೆಯ ಎನರ್ಜಿ ಇಂಜಿನ್ ಅಂತ ಹೇಳ್ಬೋದು. ನೀವು ಮನೆ ಕಟ್ತಿದ್ರೆ ಅಥವಾ ಸೈಟ್ ಕೊಳ್ತಿದ್ರೆ ಅಥವಾ ಮನೆ ಕಟ್ಟೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಸೈಟ್ ಡೈರೆಕ್ಷನ್ ಯಾವುದು ಅಂತ ತಿಳಿಸಿ. ನಿಮ್ಮ ಸೈಟ್ ಮತ್ತು ಆ ಥರ ಗುಡ್ ಮತ್ತು ಬ್ಯಾಡ್ ವಿಚಾರದ ಮೇಲೆ ನಾನು ನಿಮ್ಗೊಂದು ವಿಡಿಯೋ ಮಾಡ್ತೀನಿ. ಸ್ನೇಹಿತರೆ, ವಾಸ್ತು ಮತ್ತು ದಿಕ್ಕುಗಳು ಇವುಗಳಲ್ಲಿ ಏನೇನಿದೆ ಈ ವಿಚಾರವಾಗಿ ಒಂದು ಸಂಪೂರ್ಣ ವಿವರಣೆ ನಿಮ್ಗೆ ತಲುಪಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ವಿಷಯ ಕವರ್ ಮಾಡಬೇಕು ಅನ್ನೋದನ್ನು ನಿಮ್ಮ ಅನಿಸಿಕೆಗಳ ಮುಖಾಂತರ ನನಗೆ ಕಮೆಂಟ್ಸ್ ಮಾಡಿ. ನಾನು ನಿಮ್ಮ ವನಾಚೇತನ್ ಉತ್ತಮವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.